ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಆದಿಗೋವು ಸುರಭಿ ದೇವಿಯ ಉಪಾಖ್ಯಾನವೆಂಬ ಕಥಾಭಾಗಕ್ಕೆ ಸ್ವಾಗತ. ನಾರದರು ಕೇಳಿದರು, ಬ್ರಹ್ಮನ್, ಗೋಲೋಕದಿಂದ ಬಂದಿರುವ ಈ ಸುರಭಿ ದೇವಿ ಯಾರು? ನಾನು ಆಕೆಯ ಜನ್ಮ ಚರಿತ್ರವನ್ನು ಕೇಳಲು ಬಯಸುವೆನು. ಭಗವಾನ್ ನಾರಾಯಣನು ಹೇಳಿದನು, ನಾರದ, ಸುರಭಿ ದೇವಿಯು ಗೋಲೋಕದಲ್ಲಿ ಪ್ರಕಟಳಾದಳು. ಅವಳು ಗೋವುಗಳ ಅಧಿಷ್ಠಾತ್ರಿ ದೇವಿ, ಗೋವುಗಳ ಆದಿ, ಗೋವುಗಳ ಜನನಿ ಹಾಗೂ ಸಮಸ್ತ ಗೋವುಗಳಿಗೆ ಪ್ರಮುಖಳಾಗಿರುವಳು. ಮುನಿಯೇ, ಸಮಸ್ತ ಗೋವುಗಳಲ್ಲಿ ಪ್ರಥಮ ವೃಂದಾವನದಲ್ಲಿ ಆ ಸುರಭಿಯ ಜನ್ಮವಾಗಿತ್ತು. ಆದ್ದರಿಂದ ನಾನು ಆಕೆಯ ಚರಿತ್ರವನ್ನು ಹೇಳುವೆನು, ಕೇಳು. ಒಮ್ಮೆ ರಾಧಾಪತಿ ಕೌತುಕಿ ಭಗವಾನ್ ಕೃಷ್ಣನು ರಾಧೆಯೊಂದಿಗೆ ಗೋಪಾಂಗನೆಯರಿಂದ ಸುತ್ತುವರೆದು ಪುಣ್ಯ ವೃಂದಾವನಕ್ಕೆ ಹೋದನು. ಕುತೂಹಲವಶ ಬಳಲಿದ ನೆಪವನ್ನೊಡ್ಡಿ ಏಕಾಂತ ಸ್ಥಳದಲ್ಲಿ ಕುಳಿತು ಬಿಟ್ಟನು ಮತ್ತು ಆ ಸ್ವೇಚ್ಛಾಮಯ ಪ್ರಭುವಿನ ಮನಸ್ಸಿನಲ್ಲಿ ಹಾಲನ್ನು ಕುಡಿಯುವ ಇಚ್ಛೆಯುಂಟಾಗಿತು. ತತ್ಕ್ಷಣ ಅವನು ತನ್ನ ಎಡಭಾಗದಿಂದ ಲೀಲಾಪೂರ್ವಕ ಸುರಭಿ ಗೋವನ್ನು ಪ್ರಕಟಿಸಿದನು. ಕರುವು ಆ ಗೋವಿನೊಂದಿಗೆ ಇತ್ತು. ಆಕೆಯ ಕೆಚ್ಚಲಲ್ಲಿ ಹಾಲು ತುಂಬಿತ್ತು. ಅವಳ ಕರುವಿನ ಹೆಸರು ಮನೋರಥ ಎಂದಿತ್ತು. ಆ ಸವತ್ಸ ಗೋವನ್ನು ನೋಡಿ ಶ್ರೀಧಾಮನು ಒಂದು ಹೊಸ ಪಾತ್ರೆಯಲ್ಲಿ ಅದರ ಹಾಲನ್ನು ಕರೆದನು. ಆ ಹಾಲು ಜನ್ಮ ಮರಣವನ್ನು ದೂರ ಮಾಡುವಂತಹ ಇನ್ನೊಂದು ಅಮೃತವೇ ಆಗಿತ್ತು. ಸ್ವಯಂ ಗೋಪಿಪತಿ ಭಗವಾನ್ ಶ್ರೀಕೃಷ್ಣನು ಆ ಸ್ವಾದಿಷ್ಟ ಹಾಲನ್ನು ಕುಡಿದನು. ಮತ್ತೆ ಕೈಯಿಂದ ಆ ಪಾತ್ರೆಯು ಕೆಳಗೆ ಬಿದ್ದು ಒಡೆದು ಹೋಗಿ ಹಾಲು ನೆಲದಲ್ಲಿ ಚೆಲ್ಲಿ ಹೋಯಿತು. ಬೀಳುತ್ತಲೇ ಆ ಹಾಲು ಸರೋವರವಾಗಿ ಪರಿಣಮಿಸಿತು. ಅದರ ಉದ್ದ ಅಗಲ 100 ಯೋಜನಗಳಿದ್ದವು. ಇದೇ ಸರೋವರವು ಗೋಲೋಕದಲ್ಲಿ ಕ್ಷೀರ ಸರೋವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಗೋಪಿಯರಿಗೆ ಹಾಗೂ ಶ್ರೀ ರಾಧೆಗೆ ಅದು ಕ್ರೀಡಾ ಸರೋವರವಾಯಿತು. ಎಲ್ಲರೂ ಅಲ್ಲಿ ಮನೋರಂಜನ ಮಾಡತೊಡಗಿದರು. ಅಮೂಲ್ಯ ರತ್ನಗಳಿಂದ ಆ ಪರಿಪೂರ್ಣ ಸರೋವರದ ಘಟ್ಟಗಳು ನಿರ್ಮಿತವಾಗಿದ್ದವು. ಭಗವಾನ್ ಶ್ರೀಕೃಷ್ಣನ ಇಚ್ಛೆಯಿಂದ ಆಗಲೇ ಅಕಸ್ಮಾತ್ ಅಸಂಖ್ಯ ಕಾಮಧೇನು ಗೋವುಗಳು ಪ್ರಕಟವಾದವು. ಆ ಗೋವುಗಳಿರುವಷ್ಟೇ ಗೋಪರು ಆ ಸುರಭಿ ಗೋವಿನ ರೋಮಕೂಪದಿಂದ ಹೊರಟರು. ಮತ್ತೆ ಆ ಗೋವುಗಳಿಂದ ಬಹಳಷ್ಟು ಸಂತತಿ ಉಂಟಾಗಿತು. ಅದನ್ನು ಯಾರೂ ಎಣಿಸಲಾರರು. ಹೀಗೆ ಆ ಸುರಭಿ ದೇವಿಯಿಂದ ಗೋವುಗಳ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಇದರಿಂದ ಜಗತ್ತು ವ್ಯಾಪ್ತವಾಗಿದೆ. ಮುನಿಯೇ, ಆಗ ಭಗವಾನ್ ಶ್ರೀಕೃಷ್ಣನು ಸುರಭಿ ದೇವಿಯನ್ನು ಪೂಜಿಸಿದ್ದನು. ಅನಂತರ 3 ಲೋಕಗಳಲ್ಲಿ ಆ ದೇವಿಯ ದುರ್ಲಭ ಪೂಜೆಯ ಪ್ರಚಾರವಾಯಿತು. ದೀಪಾವಳಿಯ ಮರುದಿನ ಭಗವಾನ್ ಶ್ರೀಕೃಷ್ಣನ ಆಜ್ಞೆಯಂತೆ ಸುರಭಿ ದೇವಿಯ ಪೂಜೆ ನೆರವೇರಿಸಿತ್ತು. ಈ ಪ್ರಸಂಗವನ್ನು ನಾನು ನನ್ನ ತಂದೆ ಧರ್ಮನಿಂದ ಕೇಳಿರುವೆನು. ಮಹಾನುಭಾವನೆ, ಸುರಭಿ ದೇವಿಯ ಧ್ಯಾನ, ಸ್ತೋತ್ರ, ಮೂಲಮಂತ್ರ ಹಾಗೂ ಪೂಜೆಯ ವಿಧಿಯನ್ನು ನಾನು ನಿನಗೆ ಹೇಳುವೆನು, ಕೇಳು. ಓಂ ಸುರಭ್ಯೈ ನಮಃ. ಸುರಭಿ ದೇವಿಯ ಇದು ಷಡಕ್ಷರ ಮಂತ್ರವಾಗಿದೆ. 1,00,000 ಜಪ ಮಾಡಿದಾಗ ಸಿದ್ಧವಾಗಿ ಭಕ್ತರಿಗೆ ಕಲ್ಪ ವೃಕ್ಷದಂತೆ ಕೆಲಸ ಮಾಡುತ್ತದೆ. ಧ್ಯಾನ ಮತ್ತು ಪೂಜೆ ಯಜುರ್ವೇದದಲ್ಲಿ ಚೆನ್ನಾಗಿ ವರ್ಣಿತವಾಗಿದೆ. ವೃದ್ಧಿ 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 ಮುಕ್ತಿ ಹಾಗೂ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವವಳು, ಲಕ್ಷ್ಮೀ ಸ್ವರೂಪಳು, ಶ್ರೀ ರಾಧೆಯ ಸಹಚರಿಯು, ಗೋವುಗಳ ಅಧಿಷ್ಠಾತ್ರಿಯು, ಗೋವುಗಳ ಆದಿ ಜನನಿಯು, ಪವಿತ್ರ ರೂಪಳು, ಭಕ್ತರ ಅಖಿಲ ಮನೋರಥಗಳನ್ನು ಪೂರೈಸುವವಳು, ಈ ಇಡೀ ವಿಶ್ವವನ್ನು ಪಾವನಗೊಳಿಸಿದವಳು ಆದ ಭಗವತಿ ಸುರಭಿಯನ್ನು ನಾನು ಉಪಾಸನೆ ಮಾಡುತ್ತೇನೆ. ಕಲಶ, ಗೋವಿನ ಮಸ್ತಕ, ಗೋವುಗಳನ್ನು ಕಟ್ಟುವ ಕಂಬ, ಸಾಲಗ್ರಾಮ, ಜಲ ಅಥವಾ ಅಗ್ನಿಯಲ್ಲಿ ಸುರಭಿ ದೇವಿಯನ್ನು ಭಾವಿಸಿ ದ್ವಿಜರು ಈಕೆಯನ್ನು ಪೂಜಿಸಬೇಕು. ದೀಪಾವಳಿಯ ಮರುದಿನ ಪೂರ್ವಾಹ್ನದಲ್ಲಿ ಭಕ್ತಿಯಿಂದ ಪೂಜಿಸಬೇಕು. ಭಗವತಿ ಸುರಭಿಯನ್ನು ಪೂಜಿಸುವವನು ಜಗತ್ತಿನಲ್ಲಿ ಪೂಜ್ಯನೆನಿಸುವನು. ವಾರಾಹ ಕಲ್ಪದ ಮಾತು. ಒಮ್ಮೆ ಸುರಭಿಯು ಹಾಲನ್ನು ಕೊಡುವುದನ್ನು ನಿಲ್ಲಿಸಿಬಿಟ್ಟಳು. ಆಗ 3 ಲೋಕಗಳಲ್ಲಿ ಹಾಲಿನ ಅಭಾವವಾಯಿತು. ಆಗ ದೇವತೆಗಳು ಅತ್ಯಂತ ಚಿಂತಿತರಾಗಿ ಬ್ರಹ್ಮಲೋಕಕ್ಕೆ ಹೋಗಿ ಅವನನ್ನು ಸ್ತುತಿಸತೊಡಗಿದರು. ಅನಂತರ ಇಂದ್ರನು ಬ್ರಹ್ಮದೇವರ ಅಪ್ಪಣೆ ಪಡೆದು ಸುರಭಿ ದೇವಿಯ ಸ್ತುತಿಯನ್ನು ಪ್ರಾರಂಭಿಸಿದನು. ಇಂದ್ರನು ಹೇಳಿದನು, ದೇವಿಗೆ ನಮಸ್ಕಾರಗಳು.
ಮಹಾದೇವಿ ಸುರಭಿಗೆ ಪದೇ ಪದೇ ನಮಸ್ಕಾರಗಳು. ಜಗದಂಬಿಕೆ, ಗೋವುಗಳ ಆದಿಕಾರಣಲಾದ ನಿನಗೆ ನಮಸ್ಕಾರ. ಶ್ರೀ ರಾಧಾ ಪ್ರಿಯಳಿಗೆ ನಮಸ್ಕಾರ. ದೇವಿ ಪದ್ಮಾಂಶಳಿಗೆ ಮತ್ತೆ ಮತ್ತೆ ನಮಸ್ಕಾರ. ಶ್ರೀಕೃಷ್ಣ ಪ್ರಿಯಗೆ ನಮಸ್ಕಾರ. ಗೋವುಗಳನ್ನು ಉತ್ಪನ್ನ ಮಾಡುವ ದೇವಿಗೆ ನಮೋ ನಮಃ. ಎಲ್ಲರಿಗೆ ಕಲ್ಪವೃಕ್ಷ ಸ್ವರೂಪಳು, ಕ್ಷೀರ, ಧನ, ಬುದ್ಧಿ ಇವುಗಳನ್ನು ಕರುಣಿಸಲು ಸದಾ ತತ್ಪರಳು ಆದ ಭಗವತಿ ಸುರಭಿಗೆ ಪುನಃ ಪುನಃ ನಮಸ್ಕಾರಗಳು. ಶುಭ, ಸುಭದ್ರ, ಗೋಪ್ರದ ಮುಂತಾಗಿ ಹೆಸರುಗಳಿಂದ ಶೋಭಿಸುವ ದೇವಿಗೆ ಪದೇ ಪದೇ ನಮಸ್ಕಾರಗಳು. ಯಶ, ಕೀರ್ತಿ, ಧರ್ಮ ಇವನ್ನು ಕರುಣಿಸುವ ದೇವಿಗೆ ನಮೋ ನಮಃ. ಈ ಪ್ರಕಾರ ಸ್ತುತಿಯನ್ನು ಕೇಳುತ್ತಲೇ ಜಗಜ್ಜನನಿ ಭಗವತಿ ಸುರಭಿಯು ಸಂತುಷ್ಟಳಾಗಿ ಪ್ರಸನ್ನಳಾಗಿ ಆ ಬ್ರಹ್ಮಲೋಕದಲ್ಲೇ ಪ್ರಕಟಳಾದಳು. ಆ ಸನಾತನ ದೇವಿಯು ದೇವೇಂದ್ರನಿಗೆ ಪರಮ ದುರ್ಲಭ ಅಭೀಷ್ಟ ವರವನ್ನು ಕೊಟ್ಟು ಗೋಲೋಕಕ್ಕೆ ಹೊರಟು ಹೋದಳು. ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಹಾಲಿನಿಂದ ತುಪ್ಪವಾಗಿ, ತುಪ್ಪದಿಂದ ಯಜ್ಞಗಳು ನೆರವೇರತೊಡಗಿದವು. ಅದರಿಂದ ದೇವತೆಗಳು ಸಂತುಷ್ಟರಾದರು. ಈ ಮಹಾಪವಿತ್ರ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವವನು ಗೋಧನದಿಂದ ಸಂಪನ್ನವಾಗಿ ಸಾಕಷ್ಟು ಸಂಪತ್ತುಳ್ಳವನಾಗಿ ಯಶಸ್ವಿ ಪುತ್ರವಂತನೆನಿಸುವನು. ಅವನಿಗೆ ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಹಾಗೂ ಅಖಿಲ ಯಜ್ಞಗಳ ದೀಕ್ಷಿತನಾಗುವ ಫಲವು ಸುಲಭವಾಗುವುದು. ಇಂತಹ ಪುರುಷರು ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಭಗವಾನ್ ಶ್ರೀಕೃಷ್ಣನ ಧಾಮಕ್ಕೆ ತೆರಳುವನು. ಅನೇಕ ಕಾಲ ಅಲ್ಲಿದ್ದು ಭಗವಂತನ ಸೇವೆ ಮಾಡುತ್ತಾ ಇರುವನು. ಅವನಿಗೆ ಪುನಃ ಈ ಜಗತ್ತಿಗೆ ಬರಬೇಕಾಗುವುದಿಲ್ಲ. ಅವನು ಬ್ರಹ್ಮಲೋಕದಲ್ಲಿ ಬ್ರಹ್ಮನ ಪುತ್ರನಾಗಿ ಅಲ್ಲೇ ವಾಸಿಸುವನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.